ಸೊ ಹಿಯರ್ ನಿಮಗೆ ಕೊಟ್ಟಿರೋಂಥ ಮೆಟೀರಿಯಲಲ್ಲಿ ಫಸ್ಟ್ ಪ್ರಾಬ್ಲಮನ್ನು ನೋಡೋಣ. ಇಲ್ಲಿ ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ದ ಫಾಲೋಯಿಂಗ್ ಎಕ್ಸ್ಪೆಂಡಿಚರ್ ವಾಸ್ ಇನ್ಕರ್ಡ್ ಆನ್ ಕಾಂಟ್ರಾಕ್ಟ್ ಆಫ್ ರುಪೀಸ್ 12 lakh. ಸೊ ಇದು ಕಾಂಟ್ರಾಕ್ಟ್ ಆಫ್ ರುಪೀಸ್ 12 lakh ಅನ್ನೋದು ಕಾಂಟ್ರಾಕ್ಟ್ ಪ್ರೈಸ್ ಆಯಿತು. ಕಾಂಟ್ರಾಕ್ಟ್ ಪ್ರೈಸ್ ಫಾರ್ ದ ಇಯರ್ ಎಂಡಿಂಗ್ 31st December 2007. ಓಕೆ, ಸೊ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಅಂದರೆ ಎಕ್ಸ್ಪೆನ್ಸಸ್ ಬಗ್ಗೆ ಡೀಟೇಲ್ಸನ್ನು ಹೇಳಿದ್ದಾರೆ. ಮೆಟೀರಿಯಲ್ ಬಂದುಬಿಟ್ಟು 2,40,000, ವೇಜಸ್ಸು 3,28,000, ಪ್ಲ್ಯಾಂಟು 40,000, ಓವರ್ ಹೆಡ್ಡು 17,200. ಇವಷ್ಟು ಎಕ್ಸ್ಪೆನ್ಸಸ್ ಆಯಿತು. ನಮ್ಮ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರ್ತವೆ. ಓಕೆ, ನೆಕ್ಸ್ಟ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಡಿ, ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಕಾಂಟ್ರಾಕ್ಟ್ ಟು 31st December 2007 ವಾಸ್ 4,80,000. ಅಂದರೆ ಸೊ 4,80,000 ಕ್ಯಾಶು ರಿಸೀವ್ ಆಗಿದೆ. ಸೊ ಇದು ನಮ್ಮ ಕ್ಯಾಶ್ ರಿಸೀವ್ಡ್ ಆಯಿತು. CR ಅಂದರೆ ಕ್ಯಾಶ್ ರಿಸೀವ್ಡು, ಬೀಯಿಂಗ್ 80% ಆಫ್ ದ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಇಲ್ಲಿ ಕೊಟ್ಟಿಲ್ಲ ಅಮೌಂಟು. ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಸೊ 4,80,000 ಏನಿದೆ, 4,80,000 ಇದು 80% ಆಫ್ ವರ್ಕ್ ಸರ್ಟಿಫೈಡ್ ಅಂತೆ. ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂದರೆ ವರ್ಕ್ ಸರ್ಟಿಫೈಡ್ ಎಷ್ಟಿರುತ್ತೆ ಅದ್ರದ್ದು 80% 4,80,000 ಆಗುತ್ತೆ. ವರ್ಕ್ ಸರ್ಟಿಫೈಡ್ ಗೊತ್ತಿಲ್ಲ ನಮಗೆ. ಸೊ ಇದನ್ನು ಈ ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 80% 4,80,000 ಅಂತ ಅವರೇ ಹೇಳ್ತಿದ್ದಾರೆ. ಹೌದಾ, 80% ಬಂದುಬಿಟ್ಟು 4,80,000 ಆದರೆ 100% ಎಷ್ಟಾಗುತ್ತೆ ನೀವು ಫೈಂಡ್ ಔಟ್ ಮಾಡಬೇಕು. 100% ಇಲ್ಲಿ ವರ್ಕ್ ಸರ್ಟಿಫೈಡ್ ಇದು. ಸೊ ಕ್ರಾಸ್ ಮಲ್ಟಿಪ್ಲೈ ಮುಖಾಂತರ ನಾವು ಮಾಡಿದ್ರೆ ನಮಗೆ ವರ್ಕ್ ಸರ್ಟಿಫೈಡ್ ಸಿಗುತ್ತೆ. ಇದೊಂದು ಕ್ಯಾಲ್ಕುಲೇಷನ್ ವರ್ಕಿಂಗ್ ನೋಟ್ ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಕೊಟ್ಟಿರೋದು ನೋಡಿ, ದ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ವಾಸ್ 20,000. ಸೊ ವ್ಯಾಲ್ಯೂ ಆಫ್ ಮೆಟೀರಿಯಲ್ ಇನ್ ಹ್ಯಾಂಡ್ ಅಂತ ಹೇಳಿದಾಗ ಇದು ಅಟ್ ದ ಎಂಡ್ ಏನು ಮೆಟೀರಿಯಲ್ ಉಳ್ಕೊಂಡಿರ್ತವೆ ಅದು. ಸೊ ಎಂಡಿಂಗಲ್ಲಿ 20,000 ಅಷ್ಟು ಮೆಟೀರಿಯಲ್ ಉಳ್ಕೊಂಡಿದ್ದಾವೆ. ಇದನ್ನು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ನೆಕ್ಸ್ಟು ಪ್ಲ್ಯಾಂಟ್ ಹ್ಯಾಡ್ ಅಂಡರ್ಗಾನ್ 20% ಡಿಪ್ರಿಸಿಯೇಷನ್ ಅಂತೆ. ಪ್ಲ್ಯಾಂಟು 20% ಡಿಪ್ರಿಷಿಯೇಟ್ ಆಗಿದೆ. ಸೊ ಇದನ್ನು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟಲ್ಲಿ ತೊಗೋಬೇಕು, ಕ್ರೆಡಿಟ್ ಸೈಡ್ ಬರ್ಕೋಬೇಕು ಇದನ್ನು. ಸೊ ಲೆಟ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಸೊ ಪರ್ಟಿಕ್ಯುಲರ್ಸು ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಕಾಂಟ್ರಾಕ್ಟ್ ಅಕೌಂಟು. ಸೊ 2 ಕಾಲಮ್ಸನ್ನು ಹಾಕ್ಸಿದ್ದೆ. ಫಾರ್ಮೆಟಲ್ಲಿ ನೀವು ನೋಡಿದಾಗ 2 ಕಾಲಮ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ ಸೊಲ್ಯೂಷನ್ನು. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2007. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಅಮೌಂಟ್. ಸೊ ಇಲ್ಲಿ ಫಸ್ಟು ಡೆಬಿಟ್ ಸೈಡು ನಾವು ಎಕ್ಸ್ಪೆನ್ಸಸ್ನ ಬರೀತಾ ಹೋಗ್ತೀವಿ. ಸೊ ಕ್ವಶನ್ ರೆಫರ್ ಮಾಡಿ. ಫಸ್ಟು ಮೆಟೀರಿಯಲ್ ಇದೆ, 2 ಮೆಟೀರಿಯಲ್ಸ್ ಡೈರೆಕ್ಟ್ ಆರ್ಡರ್ ಕಾಲಮಲ್ಲಿ ಬರೀರಿ, ನೋ ಅಡ್ಜಸ್ಟ್ಮೆಂಟ್. 2,40,000. 2 ವೇಜಸ್ಸು 3,28,000. 2 ಪ್ಲ್ಯಾಂಟ್ ಅಂತ ಹೇಳಿದಾಗ ಇದು ಓಪನಿಂಗು, ಬ್ರ್ಯಾಕೆಟಲ್ಲಿ ಓಪನಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟು 40,000. 2 ಓವರ್ ಹೆಡ್ 17,200. ಸೊ ಇನ್ನು ಕ್ರೆಡಿಟ್ ಸೈಡ್ ನಾವು ಏನೇನು ಬರ್ಕೋಬೇಕು ಫಸ್ಟ್ ನೋಡಿ. ಸೊ ಇವಿಷ್ಟು ಎಕ್ಸ್ಪೆನ್ಸಸ್ ಬರ್ಕೊಂಡಿದ್ದಾಯಿತು. ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ ಆಫ್ ಕಾಂಟ್ರಾಕ್ಟ್, ಕ್ಯಾಶ್ ರಿಸೀವ್ಡ್ 4,80,000 ಇದೆ. ಸೊ ಇದನ್ನು ನಾವು ಫಾರ್ಮೆಟಲ್ಲಿ ಎಲ್ಲೂ ಬರೆಯಲ್ಲ ಕ್ಯಾಶ್ ರಿಸೀವ್ಡನ್ನು. ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡನ್ನು ಇಲ್ಲಿ ಒಂದು ನೋಟ್ ಮಾಡ್ಕೋಬೇಕು. ಒಂದಿಷ್ಟು ಸ್ಪೇಸನ್ನು ಬಿಟ್ಬಿಟ್ಟು, ಯಾಕಂದರೆ ನಾವು ಕ್ಯಾರಿ ನೋಷನಲ್ ಪ್ರಾಫಿಟನ್ನು ಬ್ರಾಡ್ ಡೌನ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅದನ್ನು ಸಪ್ರೇಟ್ 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಅಷ್ಟು ಜಾಗನ ಬಿಟ್ಬಿಟ್ಟು ಸೊ ಒಂದು ನೋಟನ್ನು ತೊಗೊಳ್ಳೋಣ. ಓಕೆ, ಇಲ್ಲಿಗೆ ಎಂಡ್ ಮಾಡೋಣ ನಮ್ಮ ಅಕೌಂಟನ್ನು. ಸೊ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ವರ್ಕ್
ಸರ್ಟಿಫೈಡ್. ಸೊ ಗಿವನ್ ಇನ್ಫಾರ್ಮೇಷನ್ ಏನದಕ್ಕೆ ಅಂತ ಹೇಳಿದ್ರೆ, ಸೊ ಕ್ಯಾಶ್ ರಿಸೀವ್ಡು ಏನು ಹೇಳ್ತಿದ್ದಾನೆ, 4,80,000 ಇದೆ, ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಅವರೇ ಹೇಳ್ತಿದ್ದಾರೆ 80% ಬಂದ್ಬಿಟ್ಟು ಎಷ್ಟಿದೆ, 4,80,000 ಇದೆ. 80% 4,80,000 ಆದರೆ 100% ವರ್ಕ್ ಸರ್ಟಿಫೈಡ್, 100% ವರ್ಕ್ ಸರ್ಟಿಫೈಡ್ ಇದು ಎಷ್ಟಾಗತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇದನ್ನು. ದೇರ್ ಫೋರ್ 4,80,000 ಇಂಟು 100 ಡಿವೈಡೆಡ್ ಬೈ 80 ಮಾಡಿ 6 lakhs ಬರುತ್ತೆ. 6 lakhs ಏನೋ ವರ್ಕು ಸರ್ಟಿಫೈಡ್ ಆಯಿತು. ಸೊ ಇದನ್ನು ನೀವು ಕ್ರಾಸ್ ಚೆಕ್ಕು ಮಾಡ್ಬೋದು. 6 lakhನ 80% ಮಾಡಿ, ಸೊ 4,80,000 ಬರುತ್ತೆ ಕ್ಯಾಶ್ ರಿಸೀವ್ಡು. ವರ್ಕ್ ಸರ್ಟಿಫೈಡನ್ನು 80% ನೀವು ಮಾಡಿದಾಗ 4,80,000 ಕ್ಯಾಶ್ ರಿಸೀವ್ಡ್ ಅಮೌಂಟ್ ಸಿಗುತ್ತೆ. ಓಕೆ, ಹೆನ್ಸ್ ವೆರಿಫೈನೂ ಆಯ್ತಿದು. ಸೊ ಇದನ್ನು ಡೈರೆಕ್ಟ್ ನಮ್ಮ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಬೈ ವರ್ಕ್ ಸರ್ಟಿಫೈಡ್. ಸೊ ಇದನ್ನು ಯೂಶಲಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ತೋರಿಸ್ತೀವಿ. ಇದನ್ನು ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೆದ್ಬಿಟ್ಟು ಇಲ್ಲಿ ಎರಡೂ ಬರಿತೀವಿ, ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು. ಸೊ ಇಲ್ಲಿ ಕೊಟ್ಟಿಲ್ಲ ಅವನು ವರ್ಕ್ ಅನ್ಸರ್ಟಿಫೈಡು. ಸೊ ಇದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ಎಷ್ಟು ಬಂತು ವರ್ಕ್ ಸರ್ಟಿಫೈಡು, 6 lakhs ಆಯಿತು, ಹೌದಾ. ಸೊ ಯೂಶ್ವಲಿ ನೋಡಿ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ಬರ್ಕೋಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೆದ್ಬಿಟ್ಟು ವರ್ಕ್ ಸರ್ಟಿಫೈಡ್ ಇನ್ನರ್ ಕಾಲಮಲ್ಲಿ, ವರ್ಕ್ ಅನ್ಸರ್ಟಿಫೈಡ್ ಹಾಗೇನು ಇನ್ನರ್ ಕಾಲಮಲ್ಲಿ, ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ತೊಗೋಬೇಕು. ಸೊ ಇವಾಗ ನಾವು ಡೈರೆಕ್ಟಾಗಿ ಬರೆದಿದ್ದೀವಿ. ಸಿನ್ಸ್ ಅನ್ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಆಗಿರೋದು ಕೊಟ್ಟಿಲ್ಲ ನಮಗೆ ಪ್ರಾಬ್ಲಮಲ್ಲಿ. ಓಕೆ, ಸೊ ರಿಮೈನಿಂಗ್ ಏನು ಉಳಿತು ಅಂತ ಹೇಳಿದ್ರೆ, ವ್ಯಾಲ್ಯೂ ಆಫ್ ಮೆಟೀರಿಯಲ್ ಇನ್ ಹ್ಯಾಂಡ್. ಇದು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸು, ಲಾಸ್ಟಿಗೆ ಉಳಿದಿರ್ತಕ್ಕಂಥ ಮೆಟೀರಿಯಲ್ಸು. ಬೈ ಮೆಟೀರಿಯಲ್ಸ್ ಇನ್ ಹ್ಯಾಂಡ್, ಮೆಟೀರಿಯಲ್ಸ್ ಇನ್ ಹ್ಯಾಂಡ್ 20,000. ಸೊ ಇನ್ನೊಂದು ಬೈ ಪ್ಲ್ಯಾಂಟು ಡಿಪ್ರಿಸಿಯೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಏನಾಗಿದೆ 20% ಡಿಪ್ರಿಸಿಯೇಷನ್ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ, ಸಿ ನಾವು ಓಪನಿಂಗಲ್ಲಿ ಡಿಪ್ರಿಷಿಯೇಷನ್ ತೋರಿಸಿದ್ರೆ ರಿಮೈನಿಂಗ್ ಅಮೌಂಟೇ ಕ್ಲೋಸಿಂಗ್ ವ್ಯಾಲ್ಯೂ ಆಗುತ್ತೆ. ಬೈ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್, ಇದನ್ನು ಅಂಡರ್ಲೈನ್ ಮಾಡಿ. ಸೊ ಇದರಲ್ಲಿ ಫಸ್ಟು ಓಪನಿಂಗ್ ವ್ಯಾಲ್ಯೂ ಬರ್ಕೋಬೇಕು. ಓಪನಿಂಗ್ ವ್ಯಾಲ್ಯೂ ಇಲ್ಲೇ ನಿಮಗೆ ಫಾರ್ಮೆಟಲ್ಲಿ ಸಿಗುತ್ತೆ. ಪ್ಲ್ಯಾಂಟ್ ಓಪನಿಂಗು 40,000 ಇದೆ, ಇನ್ನರ್ ಕಾಲಮ್ ಬರೀರಿ. ಮೈನಸ್ ಡಿಪ್ರಿಸಿಯೇಷನ್ ಅಟ್ 20%. ಸೊ 40,000 ಮೇಲೆ 20% ಡಿಪ್ರಿಸಿಯೇಷನ್ ಮಾಡಿದ್ರೆ 8,000 ಮೈನಸ್ 8,000, ರಿಮೈನಿಂಗ್ 32,000 ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆಯಿತು. ಸೊ ಇಷ್ಟು ನಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟು ಟೋಟಲ್ ಮಾಡಿ ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 6,52,000 ಬರುತ್ತೆ. ಸೊ ಇದನ್ನೇ ಡೆಬಿಟ್ ಸೈಡ್ ಹಾಕ್ಕೊಳ್ಳಿ, 6,52,000. ಸೊ ಬ್ಯಾಲೆನ್ಸ್ ಬರೋದು ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ಬ್ಯಾಲೆನ್ಸ್ ಮೈನಸ್ ಮಾಡಿ ಇದರಲ್ಲಿ ರಿಮೈನಿಂಗ್ 26,800 ಬರುತ್ತೆ. ಸೊ ಕ್ಯಾರಿಡ್ ಡೌನ್ ಮಾಡ್ಕೊಂಡಿರೋದನ್ನು ಬ್ರಾಡ್ ಡೌನ್ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 26,800. ಸೊ ಈ ನೋಷನಲ್ ಪ್ರಾಫಿಟನ್ನು ನಾವಿಲ್ಲಿ ಎರಡು ಭಾಗದಲ್ಲಿ ಹಂಚಬೇಕು. ಬೈ P&L ಅಕೌಂಟ್, ಸಾರಿ ಟು P&L ಅಕೌಂಟ್ ಆ್ಯಂಡ್ ಟು ರಿಸರ್ವ್ಸ್ ಅಕೌಂಟ್. ಸೊ ಟೋಟಲ್ ಇಲ್ಲಿ ಎಷ್ಟು 26,800. 26,800 ಸೊ ಇವೆರಡು ಇದರಲ್ಲಿ ಹಂಚಬೇಕು. ಇದನ್ನು ನೋಟ್ ತಗೊಳ್ಳೋಣ. ಓಕೆ, ನೋಟ್ ಮಾಡಬೇಕು ಇದನ್ನು. ಸೊ ಇದನ್ನು ವರ್ಕಿಂಗ್ ನೋಟ್ 1,
working note to calculation of profit to be calculation of notional profit to be transferred to P&L account and reserves account. ಸೊ ನೋಷನಲ್ ಪ್ರಾಫಿಟ್ಟು P&L ಅಕೌಂಟು ಮತ್ತು ರಿಸರ್ವ್ಸ್ ಅಕೌಂಟಿಗೆ ಎಷ್ಟೆಷ್ಟು ಹೋಗಬೇಕು ಅನ್ನೋ ಅಂತನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಿರ್ತಕ್ಕಂಥ ಇನ್ಫಾರ್ಮೇಷನ್ ಬರ್ಕೊಂಬಿಡಿ. ಸೊ ಎವ್ರಿ ಪ್ರಾಬ್ಲಮಿಗೂ ನೀವು ನಾನು ಬೇಸಿಕ್ಸ್ ಹೆಂಗೆ ಸಾಲ್ವ್ ಮಾಡಿಸಿದೆ ಅದೇ ರೀತಿ ಇಲ್ಲಿ ಇನ್ಫಾರ್ಮೇಷನ್ ನೀವೇ ಬರ್ಕೊಂಬಿಟ್ಟು ಅದನ್ನು ಸಾಲ್ವ್ ಮಾಡ್ತಾ ಹೋದರೆ ಈಸಿ ಆಗುತ್ತೆ ನಿಮಗೆ. ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೊಳ್ಳಿ. ಫಸ್ಟು ಎಷ್ಟಿದೆ ಕಾಂಟ್ರಾಕ್ಟ್ ಪ್ರೈಸ್ ನಮ್ಮ ಪ್ರಾಬ್ಲಮಲ್ಲಿ 12 lakh ಇದೆ. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ಸಿಗೆ ಏನು ಬೇಕು ಇನ್ಫಾರ್ಮೇಷನ್ ನೀವೇ ಇಲ್ಲಿ ಹುಡುಕ್ಬಿಟ್ಟು ಬರ್ಕೋಬೇಕು. ನೆಕ್ಸ್ಟು ವರ್ಕ್ ಸರ್ಟಿಫೈಡ್ ಬೇಕಾಗುತ್ತೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾನೆ ಕ್ವಶನಲ್ಲಿ, ಹೌದಾ? ನಾವು ಫೈಂಡ್ ಔಟ್ ಮಾಡಿದ್ವಲ್ಲ 6 lakhs. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಬೇಕಾಗುತ್ತೆ. ಕ್ಯಾಶ್ ರಿಸೀವ್ಡು 4,80,000. ಇನ್ನು ನೋಷನಲ್ ಪ್ರಾಫಿಟ್ ಬಂದಿದೆಯಲ್ಲ ನಮಗೆ ಆನ್ಸರು 26,800. ಸೊ ಇದನ್ನು ಫಸ್ಟು ನಿಮಗೆ ಕ್ಯಾಲ್ಕುಲೇಷನ್ಸ್ ಬೇಸಿಕ್ ಕ್ಯಾಲ್ಕುಲೇಷನ್ ಏನು ತೋರಿಸಿದೆ ಅದೇ ರೀತಿ ಮಾಡ್ತಾ ಹೋಗಬೇಕು. ಸೊ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 12 lakh. ಇದನ್ನು ಫಸ್ಟು ಡಿವೈಡ್ ಮಾಡಿ 3 ಪಾರ್ಟ್ಸಲ್ಲಿ 1/4 ಎಷ್ಟಾಗುತ್ತೆ, ಹಾಫ್ ಎಷ್ಟಾಗುತ್ತೆ, ನೆಕ್ಸ್ಟು 90% ಎಷ್ಟಾಗುತ್ತೆ. ಸೊ ಹಾಫ್ ಬಂದುಬಿಟ್ಟು 6 lakh ಆಯಿತು. 1/4 3 lakh, 90%. ಸೊ ಕಾಂಟ್ರಾಕ್ಟ್ ಪ್ರೈಸ್ 12 lakh ಇಲ್ಲಿ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ವಿ. 1/4 3 lakh ಬರುತ್ತೆ, ಹಾಫು 6 lakh, 90% 10,80,000. ಸೊ ಇದನ್ನು ನಾವು ಇವಾಗ ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡಬೇಕು. ಸೊ ವರ್ಕ್ ಸರ್ಟಿಫೈಡು ಕಾಂಟ್ರಾಕ್ಟ್ ಪ್ರೈಸಲ್ಲಿ ಎಲ್ಲಿದೆ ಅಂತ, ಯಾವ ರೇಂಜಲ್ಲಿ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಸೊ 3 lakh 1/4 ಇದನ್ನು ನೋ ಜಾಸ್ತಿ ಇದೆ. ಸೊ ಹಾಫ್ ಎಕ್ಸಾಕ್ಟ್ ಹಾಫ್ ಇದೆ. ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ, 1/4 ಒಳಗಡೆ ಇತ್ತು ಅಂತ ಹೇಳಿದ್ರೆ ಪ್ರಾಫಿಟನ್ನು ನಾವು ರಿಸರ್ವ್ಸ್ ಅಕೌಂಟಿಗೆ ಕಳಿಸ್ತೀವಿ. ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಮೋರ್ ದೆನ್ 1/4 ಇತ್ತು, ಲೆಸ್ ದೆನ್ ಹಾಫ್ ಇತ್ತು ಅಂತ ಹೇಳಿದ್ರೆ ಸೊ 1/3 ಆಫ್ ನೋಷನಲ್ ಪ್ರಾಫಿಟನ್ನು ನಾವು P&L ಅಕೌಂಟಿಗೆ ಕಳಿಸ್ತೀವಿ. ಥರ್ಡ್ ರೂಲ್ ಏನು ಹೇಳುತ್ತೆ, ಹಾಫ್ ಮೋರ್ ದೆನ್ ಹಾಫ್ ಇತ್ತು ಬಟ್ಟು ಲೆಸ್ ದೆನ್ 90%. ಸೊ ಈ ರೇಂಜಲ್ಲಿ ಇತ್ತು ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಹಾಫ್ ಇತ್ತು, ಹಾಫ್ಗಿನ್ನ ಜಾಸ್ತಿ ಇತ್ತು ಬಟ್ಟು ಲೆಸ್ ದೆನ್ 90%. ಸೊ ಇದೇ ರೂಲ್ ಅಪ್ಲೈ ಆಗುತ್ತೆ ನೋಡಿ. ಎಕ್ಸಾಕ್ಟ್ ಹಾಫ್ ಇದೆ, ಹಾಫ್ಗಿನ್ನ ಜಾಸ್ತಿ ಇತ್ತು ಬಟ್ ಲೆಸ್ ದೆನ್ 90% ಇತ್ತು ಅಂತ ಹೇಳಿದ್ರೆ ಸೊ ಎಷ್ಟು, 2/3 ಆಫ್ ದ ನೋಷನಲ್ ಪ್ರಾಫಿಟ್ ಏನಾಗುತ್ತೆ P&L ಅಕೌಂಟಿಗೆ ಹೋಗುತ್ತೆ. ದೇರ್ ಫಾರ್ P&L ಅಕೌಂಟ್ ಈಕ್ವಲ್ ಟು 2/3 ಇಂಟು notional profit into cash received divided by work certified. 2/3. So notional profit to 26,800 ಆಯಿತು. ಕ್ಯಾಶ್ ರಿಸೀವ್ಡು 4,80,000. ವರ್ಕ್ ಸರ್ಟಿಫೈಡು 6 lakhs. ಸೊ ಇವೆರಡನ್ನೂ ಮಾಡಿಕೊಂಡಾಗ ನಿಮಗೆ ಆನ್ಸರು, ಸೊ ಇದು ಎರಡೂ ಮಾಡಿಕೊಂಡ್ರೆ ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತೆ ಆನ್ಸರು. ಸೊ ಇದನ್ನ ಹಂಗೆ ಇಡಿ, 26,800 ಇಂಟು ಇದನ್ನು ಡಿವೈಡ್ ಮಾಡಿ 0.8 ಬರುತ್ತೆ. ಸೊ ಇದು ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ 14,293.33 ಬರುತ್ತೆ. ಸೊ ಇದನ್ನು ಇಷ್ಟೇ ತಗೊಳ್ಳೋಣ. ಸೊ 0.5ಗಿನ ಜಾಸ್ತಿ ಬಂದಿತ್ತು ಅಂದರೆ ಇದನ್ನು 1 ಸ್ಟೆಪ್ಪು ಫಾರ್ವರ್ಡ್ ಮಾಡ್ಕೋಬೋದಿತ್ತು. ಬಟ್ ವಿತಿನ್ 5 ಇರೋದ್ರಿಂದ ಪಾಯಿಂಟ್ ಆದಮೇಲೆ
ಸೊ 3ಗೆ ಇಡೋಣ ಇದನ್ನು. ಇದು P&Lಗೆ ಹೋಗ್ತಕ್ಕಂಥ ಅಮೌಂಟು. ರಿಮೈನಿಂಗ್ ರಿಸರ್ವ್ಸ್ ಅಕೌಂಟಿಗೆ ಎಷ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಸೊ ನೋಷನಲ್ ಪ್ರಾಫಿಟ್ ಬಂದ್ಬಿಟ್ಟು 26,800. ಇದರಲ್ಲಿ 14,293ನ ನಾವು P&Lಗೆ ಕಳಿಸ್ತಿದ್ದೀವಿ ಅಂದರೆ ರಿಮೈನಿಂಗ್ 12,507 ನಾವು ರಿಸರ್ವ್ಸಿಗೆ ಕಳಿಸ್ಬೇಕು. ಸೊ ಇದನ್ನು ಇಮಿಡಿಯೇಟು ನಿಮ್ಮ ಫಾರ್ಮೆಟಲ್ಲಿ ಹಾಕ್ಕೊಳ್ಳಿ. ಸೊ ಎಷ್ಟು ಬಂತು ಆನ್ಸರು? 14,000 P&Lಗೆ ಕಳಿಸ್ತಕ್ಕಂಥದ್ದು 14,293. ಸೊ ಒನ್ ಮೋರ್ ಕ್ಲೂ ಹೇಳ್ಕೊಡ್ತೀನಿ ನೋಡಿ. ಇಷ್ಟು ಬರ್ಕೊಂಡಾದ್ಮೇಲೆ ನೀವು ಅಕಸ್ಮಾತ್ ಅಲ್ಲಿ ರಿಸರ್ವ್ಸ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ಕೊಳ್ಳಿ. ಸೊ ಇಲ್ಲಿ ರಿಸರ್ವ್ಸ್ ಕ್ಯಾಲ್ಕುಲೇಟ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ, ಇಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 26,800ಅಲ್ಲಿ 14,293 P&Lಗೆ ಹೋದರೆ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನಾಗುತ್ತೆ ರಿಸರ್ವ್ಸಿಗೆ ಹೋಗುತ್ತೆ. ದಟ್ ಈಸ್ 12,507. 12,507. Hence it is completed. I hope you have understood the first problem.